ಆತ್ಮೀಯ ವೀಕ್ಷಕ ಬಂಧುಗಳೇ, ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿವಾಹಿನಿಗೆ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತ, ಸುಸ್ವಾಗತ, ನಮಸ್ಕಾರ. ಮಸ್ಕಿ ತಾಲೂಕಿನ ಹಾಲಾಪುರ ಗ್ರಾಮದ ಅರವಿಂದ್ ಘೋಷ್ ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ಸ್ಥಾಪಿತವಾಗಿರ್ತಕ್ಕಂಥ ಆರ್ವಿ ಕೋಚಿಂಗ್ ಕ್ಲಾಸಸ್ ವತಿಯಿಂದ ಆರ್ವಿ ಅವಾರ್ಡ್ ಪ್ರಶಸ್ತಿ ಮತ್ತು ವಿವಿಧ ಬಹುಮಾನಗಳ ನಿಮಿತ್ತವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ವಿದ್ಯಾರ್ಥಿಗಳಿಗೆ ನಡೆಸಲಾಯಿತು. ಮಕ್ಕಳಿಗಾಗಿ ಆಸ್ತಿ ಮಾಡಬೇಡಿ, ಮಕ್ಕಳನ್ನೇ ಆಸ್ತಿ ಮಾಡಿ ಎನ್ನುವಂತೆ ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಯಾವುದೇ ಹುದ್ದೆ, ಯಾವುದೇ ಸೀಟಿಗಾಗಿ ಪ್ರತಿಯೊಂದರಲ್ಲಿ ಕೂಡ ಸ್ಪರ್ಧಾ ಮನೋಭಾವ, ಸ್ಪರ್ಧಾ ಇಚ್ಛೆ ಇರುವುದರಿಂದ ಇಂದಿನಿಂದಲೇ ಮಕ್ಕಳಿಗೆ ಒಂದು ಓದುವ, ಬರೆಯುವ ಕೌಶಲ್ಯ ಶಿಕ್ಷಣವನ್ನು ಕೊಡ್ತಕ್ಕಂಥ ಆರ್ವಿ ಕೋಚಿಂಗ್ ಕ್ಲಾಸಸ್ ಉತ್ತಮ ರೀತಿಯಲ್ಲಿ ನಡೆಯುತ್ತಿರುವುದು ಈ ಭಾಗದಲ್ಲಿ ಹೆಮ್ಮೆಯ ಸಂಗತಿ. ಹೀಗಾಗಿ ಮಕ್ಕಳಿಗೆ ಪ್ರೋತ್ಸಾಹ, ಉಲ್ಲಾಸ ಬರಲು ಸಲುವಾಗಿ ಆರ್ವಿ ಅವಾರ್ಡ್ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಇಂದು ಮಕ್ಕಳಿಗೆ ಪರೀಕ್ಷೆ ನಡೆಸಲಾಯಿತು. ಈ ಪರೀಕ್ಷೆಯಲ್ಲಿ ಪ್ರಥಮ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ 25,001 ರೂಪಾಯಿ, ದ್ವಿತೀಯ ಬಹುಮಾನ 20,001 ರೂಪಾಯಿ ಮತ್ತು ತೃತೀಯ ಬಹುಮಾನ 15,001 ರೂಪಾಯಿ ಮತ್ತು 4 ಮತ್ತು 5ನೇ ಬಹುಮಾನ 10,001 ರೂಪಾಯಿ. ಈ ರೀತಿಯಾಗಿ ಮೊತ್ತವನ್ನು ಈ ಪರೀಕ್ಷೆಯಲ್ಲಿ ಪಾಸಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕೊಡಲಾಗುವುದು. ವಿಶೇಷವಾಗಿ ಮಕ್ಕಳಿಗೆ 3, 4, 5ನೇ ತರಗತಿ ಮಕ್ಕಳಿಗೆ ಸೈನಿಕ, ಕಿತ್ತೂರು ಮತ್ತು ಮೊರಾರ್ಜಿ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಿ ಒಂದು ಮಕ್ಕಳ ಸರ್ವತೋಮುಖ ಶಿಕ್ಷಣಕ್ಕೆ ವ್ಯವಸ್ಥೆಯನ್ನು ಕೊಡ್ತಕ್ಕಂಥ ಆರ್ವಿ ಅವಾರ್ಡ್ ಪ್ರಶಸ್ತಿ ಉತ್ತಮವಾಗಿ ಲಭಿಸಲಿ ಅಂತಕ್ಕಂಥ ಆಶಯವನ್ನು ಪಾಲಕ ಪೋಷಕರು ಭಾಳಷ್ಟು ನಿರೀಕ್ಷೆಯಲ್ಲಿ ಇದ್ದರು. ಇದರ ಮಾತನಾಡಿದ ಅರವಿಂದ್ ಘೋಷ್ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದ ಮರಿಗೋಣ ಮಾಲಿಪಾಟೀಲ್ ಅವರು, ಈ ಭಾಗದಲ್ಲಿ ಹಲವಾರು ದಶಕಗಳಿಂದ ಉತ್ತಮ ಇರತಕ್ಕಂಥ ಶಿಕ್ಷಣ ಕೊಡ್ತಕ್ಕಂಥ ಸಂಸ್ಥೆಯಾಗಿದ್ದು, ಇದೀಗ ತಾನೇ ಉದಯವಾಗಿರ್ತಕ್ಕಂಥ ಆರ್ವಿ ಕೋಚಿಂಗ್ ಕ್ಲಾಸಸ್ ವತಿಯಿಂದ ಸ್ಪರ್ಧಾತ್ಮಕ ಮನೋಭಾವ ಬೆಳೆಸಿಕೊಳ್ಳಲು ವಿದ್ಯಾರ್ಥಿಗಳಿಗೆ ಈಗಿನಿಂದಲೇ ಪರೀಕ್ಷೆಗಳನ್ನು ಮಾಡುತ್ತಿದ್ದು ಹೆಮ್ಮೆಯ ವಿಚಾರ. ಹೀಗಾಗಿ ಇಂದು ಆರ್ವಿ ಅವಾರ್ಡ್ ಪ್ರಶಸ್ತಿಯನ್ನು ಉದ್ದೇಶಕ್ಕಾಗಿ ಪರೀಕ್ಷೆಗಳು ನಡೆಸಿದ್ದು ಹೆಮ್ಮೆಯ ವಿಚಾರ. ಹೀಗಾಗಿ ಇನ್ನೂ ಕೂಡ ಮುಂದೆ ಪಾಲಕರ, ಪೋಷಕರ ಸಹಕಾರದಿಂದ ಇಂಥ ಹಲವಾರು ಕಾರ್ಯಕ್ರಮಗಳನ್ನು ಪರೀಕ್ಷೆಗಳು ನಡೆಸಲಾಗುವುದು. ಅದಕ್ಕೆ ತಮ್ಮೆಲ್ಲರ ಸಹಕಾರ ಅಗತ್ಯ ಎಂದು ಮರಿಗೋಡ ಮಾಲಿಪಾಟೀಲ್ ಅವರು ಹೇಳಿದರು. ಕೆಲವೊಂದು ಪಾಲಕರು ಬಹಳ ದೂರದಿಂದ ಬಂದಿದ್ದಾರೆ. ಕೆಲವರು ಪಾಲಕರು ರಿಕ್ವೆಸ್ಟ್ ಮಾಡಿ, ಸರ್ ಹಿಂಗೆ ನಮ್ಮ ಮಗುವನ್ನು ನಿಮ್ಮ ಹತ್ರ ಬಿಡಬೇಕಂತ ಇದ್ದೀವಿ, ಯಾಕಂದ್ರೆ ಅವ್ರಿಗೂ ಗೊಂದಲ. ಯಾಕಂದ್ರೆ ಕೆಲವೊಂದು ಪಾಲಕರು ಬೆಟ್ಟದಿಂದ ಹಾವು ಅಂದ್ರೆ ಬೇರೆ ಬೇರೆ ಕೋಚಿಂಗ್ ಸೆಂಟರ್ ಹೋಗಿ ಅಥವಾ ಬೇರೆ ಬೇರೆ ಶಾಲೆಗಳಿಗೆ ಹೋಗಿ ಅಲ್ಲಿರೋ ಆ ಫೀಸ್ ಕಟ್ಟಿದ ಮೇಲೆ ಕೂಡ ಮಕ್ಕಳು ಇಂಪ್ರೂವ್ಮೆಂಟ್ ಆಗಿರಲ್ಲ. ಆ ಫೀಸ್ ಕಟ್ಟಿದ ಮೇಲೆ ಕೂಡ ಮಕ್ಕಳನ್ನ ಸರಿಯಾಗಿ ನೋಡ್ಕೊಂಡಿರಲ್ಲ. ಅದಕ್ಕೆ ಅವರಿಗೆ ಗೊಂದಲ ಅಥವಾ ಹೊಸ ಮುಖಗಳ ಮೇಲೆ ಅನುಮಾನ. ಹಿಂಗ್ ಬಿಡ್ಬೇಕಂತ ಸರ್, ನೀವು ಯಾವ ರೀತಿ? ಒಂದು ಮಾತು ನಾನು ಹೇಳ್ತೀನಿ, ನಿಮ್ಮ ಮಗುವಿಗೆ ಒಳ್ಳೆಯ ಊಟದ ಜೊತೆಗೆ ಒಳ್ಳೆಯ ಶಿಕ್ಷಣ ಕೊಡುವುದು ನಮ್ಮ ಜವಾಬ್ದಾರಿ. ಈ ಶಿಕ್ಷಣ ಸಂಸ್ಥೆ ಆರ್ವಿ ಕೋಚಿಂಗ್ ಕ್ಲಾಸ್ ಅನ್ನೋದು ವಿನೋದ್ ಸರ್, ಆನಂದ್ ಸರ್, ರವಿಶಂಕರ್ ಸರ್ ಅಷ್ಟೇ ಅಲ್ಲ, ಮಹೇಶ್ ಸರ್, ನಿರಂಜನ್, ಬಸಯ್ಯ ತಾತ, ಹಾಗೆ ಲೇಡೀಸ್ ಫ್ಯಾಕಲ್ಟಿಗಳಿದ್ದಾರೆ. ಬಹಳಷ್ಟು ಜನ ಅಡಿಗೆ ಮಾಡಿ ಅವರೆಲ್ಲರ ಕೈ ಜೋಡಿಸಿದಾಗೆ ಈ ಕೋಚಿಂಗ್ ಸೆಂಟರ್ ಆಗಿರೋದು. ಒಬ್ಬರು ನಮ್ಮ ಮೂವರಿಂದನೇ ಆಗಿದೆ ಅಂತ ಹೇಳಲ್ಲ ನಾವು, ಬಟ್